ಅಬ್ಬಾ ಅಬ್ಬಾ ಬಾಬಾ ರಂಗಪ್ಪ, ಈಗ ಒಂದು ಸ್ವಲ್ಪ ನನಗೆ ಸಮಾಧಾನ ಆಯ್ತು ಕಳ್ಳ. ವಾ, ನನಗಂತೂ 360 ಅಡಿ ಆದ್ರೂ ನೀರು ಸಿಗ್ಲಿಲ್ವಲ್ಲ. ಇವನು ಪರಮೇಶಿ ನೋಡಿದ್ರೆ 350 ಅಡಿ ಅಷ್ಟೊತ್ತಿಗೆ ನೀರು ಸಿಗುತ್ತಂತ ಇವನು ಹೇಳ್ತಾನೆ. ನೋಡಿದ್ರೆ ಬರೀ ಧೂಳೆ ಬರ್ತೈತತ್ಲಾಗಿ, ನೀರು ಸಿಗಲ್ಲ, ಮುಗ್ದೋಯ್ತು. ವಾ, ಮೊದ್ಲೇ ಬೇರೆ ಹೊಟ್ಟೆ ಕಿಚ್ಚಿಂದ ಬೇರೆ ತಡಿಯಕ್ಕಾಗ್ದಲ್ಲೇ ಇರೋ ಜನ ಬೇಕಾದಷ್ಟು ಜನ ಇದ್ದಾರೆ. ಅದರಲ್ಲೂ ಆ ಶಂಕರಣ್ಣ ಫುಲ್ ಖುಷಿ ಆಗ್ಬಿಡೋ ನೀರು ಸಿಕ್ಕಿರಲ್ಲ ಅಂದ್ರೆ. ನನಗೆ ಮನ್ಸು ಇಲ್ಲ ಕಳ್ಳೆ, ಕೈ ಕಾಲೆಲ್ಲ ನಡ್ಗಂಗಾಗೋದು, ಮನ್ಸಿಗೆ ಸಮಾಧಾನ ಆಗ್ತಿಲ್ಲ. ಯಪ್ಪ 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 ಯಪ್ಪ, ಜೀವ ಹೋಗಂಗಾಗೋದು ಕಣೋ ಕೆಲವು ಟೈಮ್ ನೆನೆಸ್ಕೊಂಡ್ಬಿಟ್ರೆ ಅತ್ಲಾಗಿ. ವಾ, ಹೆಂಗ ದೇವ್ರ ದಯದಿಂದ ಹೆಂಗ ನೀರು ಸಿಕ್ತು ಕಣಪ್ಪ. ಇವಾಗ ಒಂದು ಸ್ವಲ್ಪ ಈಗಳಲ್ಲ ಪಾಯಿಂಟ್ ಮಾಡ್ಸಾಗ್ದಿಂದಾನು ಕಣ, ಅವಾಗ್ಲಿಂದಾನು ಕೂಡ ನನಗೆ ಸಮಾಧಾನನೇ ಇಲ್ಲ ಕಣ ರಂಗಪ್ಪ. ಯಾವಾಗ ನೀರು ಸಿಕ್ತು ನೋಡು, ಇವಾಗ ಬಂದು ಇಲ್ಲಿ ಕುತ್ಕೊಂಡಾಗ ನೋಡಪ್ಪ ಒಂದು ಸ್ವಲ್ಪ ನೆಮ್ಮದಿ ಅನಿಸ್ತೈತೆ. ಅಬ್ಬಾ ನನಗೂ ಸಾಕಾಗೋಯ್ತು ಕಳ್ಳೆ. ವಾ, ಇವಾಗ ಒಂದು ಸ್ವಲ್ಪ ನೆಮ್ಮದಿ ಅನಿಸ್ತೈತೆ ಕಣಪ್ಪ. ಓ ನನಗೂ ಕಣ ಅಣೆಯ ಅತ್ಲಾಗಿ. ಮೊದ್ಲು ಅವ್ನು ಯಾವಾಗ ಅವ್ನು ಯಾರ್ಗ ಬೇರೆಯವ್ರಿಗೆ ಯಾರ್ಗ ಪಾಯಿಂಟ್ನವ್ರಿ ನೀವು ಕರ್ಕೊಂಬಂದ್ರಿ ನೋಡ್ರಿ, ನಮ್ಮ ಪರಮೇಶಿಗೆ ವಾಪಸ್ ಕಳಿಸ್ಬಿಟ್ಟು ಅವನ ಹತ್ರ ಪಾಯಿಂಟ್ ಮಾಡಿಸ್ತಿದ್ರಿ. ಅವ್ನು ಏನು ಅವ್ರು ಬಾಯಿ ಬಡ್ಕವಂತಾರ, ಅವನು ಬಡ 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 ಅಂತ ಮಾತಾಡ್ತಾನೆ ಇದ್ದಾನೆ. ನನಗೆ ಅವಾಗ್ಲಿಂದನೂ ಸಮಾಧಾನನೇ ಇಲ್ಲ. ಅನ್ಯಾಯವಾಗಿ ಈಗ ನೀರಿಲ್ದಂಗೆ ಮಾಡ್ಕೊಂಡ್ಬಿಡ್ತೀವಲ್ಲ, ಅನ್ಯಾಯವಾಗಿ. ಅಲ್ಲ, ಕಣ್ ಮುಂದೆ ನಮ್ಮ ಪರಮೇಶಿನೇ ಇಂಥ ಹುಡುಗ ಇದ್ದು ಈ ರೀತಿ ಪಾಯಿಂಟ್ ಮಾಡ್ತಾನ. ಅವ್ನು ಪಾಯಿಂಟ್ ಮಾಡಿದ್ರೆ ಪಕ್ಕ ನೀರು ಬರುತ್ತೆ ಕಣ ಅಣೆಯ, ಸುಳ್ಳು ಯಾಕೆ ಹೇಳೋಣ. ಅಂಥವ್ನಿಗೆ ಕಳಿಸ್ಬಿಟ್ಟು ಅನ್ಯಾಯವಾಗಿ ಇವನು ಯಾರಿಗೋ ಕೈಲಿ ಪಾಯಿಂಟ್ ಮಾಡಿಸ್ತಿದ್ದಾನ ನಮ್ಮ ಅಣ್ಣ ಅಂತ ನನಗೆ ಮನಸ್ಸಿಗೆ ತಡ್ಕೊಳಕ್ಕಾಗಲ್ಲ. ಏನಿಲ್ಲ ಅತ್ಲಾಗಿ. ಪಾಪ ಅವನು ಬೇರೆ ಬೇಜಾರು ಮಾಡ್ಕೊಂಡ್ ಬೇರೆ ಹೋಗ್ಬಿಟ್ಟ. ಅಲ್ಲಿಂದ ಸಮಾಧಾನನೇ ಇರಲಿಲ್ಲ ನನಗೆ. ಆಮೇಕಿಂದ ನಮ್ಮ ಲೆಕ್ಕಾಚಾರಿ ಬಂದ್ಬಿಟ್ಟು ಹಿಂಗೆ ಮಾಡಿದ್ದಾರೆ, ಕುತಂತ್ರಗಳು ಮಾಡ್ತಿದ್ದಾರೆ. ರಂಗಜ್ಜ, ದಯವಿಟ್ಟು ನಾನು ಸಾವುಕಾರಿಗೆ ಮೊದಲೇ ಹೇಳೋದು ಬೇಡ. ನಾವು ಮಾಯ ಒಳಗನೆ ಮೊದಲು ಪರಮೇಶ್ವರನ ಕರ್ಕೊಂಬಂದ್ಬಿಟ್ಟು ಪಾಯಿಂಟ್ ಮಾಡಿಸ್ಬಿಡೋಣ. ಪಾಯಿಂಟ್ ಮಾಡಿಸ್ಬಿಟ್ಟು ಆಮೇಲಿಂದ ಏನಿದ್ರು ಮುಂದೆ ನೋಡ್ಕೊಂಡ್ರೆ ಆಗುತ್ತೆ. ಈಗಂತೂ ಮುಂದೆ ಈಗ ಒಳ್ಳೆ ಕೆಲಸ ಆಗಲಿ ನಡಿ ಅಂತ ಪಾಪ ಕರ್ಕೊಂಡು ಹೋಗ್ಬಿಟ್ಟು ಅವನೇ ಇದು ಮಾಡಿದ್ದು. ಪಾಪ ನಮ್ಮ ಲೆಕ್ಕಾಚಾರಿ ಇರಲಿಲ್ಲ ಅಂದಿದ್ರೆ ಇನ್ನೂ ಎಡವಟ್ಟಾಗಿ ಹೋಗ್ಬಿಡೋದು. ಹೆಂಗ ಪರವಾಗಿಲ್ಲ ಕಣಾಣೆಯ, ಹೆಂಗ ಒಳ್ಳೇದಾಯ್ತು ಎಲ್ಲ ಕಡೆನೂ. ಅಷ್ಟೇ ಕಣ. ಇನ್ನೊಂದು ಹೇಳ್ತೀನಿ ನೋಡುವ, ನಾವು ನಿಯತ್ತಾಗಿದ್ರೆ ನಮ್ಮ ಹತ್ರ ಒಂದು ಒಳ್ಳೆತನ ಇದ್ರೆ ಭಗವಂತ ಯಾವುದೇ ಮೂಲೆಲ್ಲಾದ್ರೂ ನಮಗೆ ಕಾಪಾಡ್ತಾನೆ. ಅದರಲ್ಲೆಲ್ಲ ಮಾತೇ ಇಲ್ಲ. ಒಟ್ನಲ್ಲಿ ನಮ್ಮ ಹತ್ರ ಒಳ್ಳೆ ಬುದ್ಧಿ ಇರಬೇಕು, ನಿಯತ್ತಿರಬೇಕು, ಒಳ್ಳೆತನ ಇರಬೇಕು ಅಷ್ಟೇ. ಹ್ಞೂ ಕಂಡ ಪಾಪ ರಂಗಪ್ಪ. ಯಪ್ಪ 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 ಯಪ್ಪ, ಏನೋ ಒಂಥರ ಕಣ, ನೆನ್ನೆಯಿಂದ ಆತ್ಲಾಗಿ ಸಮಾಧಾನನೇ ಇಲ್ಲ. ಇಲ್ಲ ಬಿಸಿಲು ನೋಡ್ರ, ಇವಾಗ ಅಲ್ಲಿಂದ ನಡ್ಕೊಂಬಂದಾಗ ಬಿಸಿಲು ಅನ್ನಿಸ್ತೈತೆ. ಅಲ್ಲ, ಬಿಸಿಲು ನಿಗಿ ಅಂತ ಉರಿತಿದ್ರು ಆ ಬೋರ್ ಕೊರಿತಿರ್ಬೇಕಾದ್ರೆ ನಮಗೆ ನೀರು ಸಿಕ್ತಲ್ಲ ಖುಷಿಗೆ. ಆ ಬಿಸಿಲು ಏನು ನೋಡ್ಲಿಲ್ಲ ಕಳ್ಳ ಅತ್ಲಾಗಿ ರಂಗಪ್ಪ ಅತ್ಲಾಗಿ. ವಾ, ಇವಾಗ ನೋಡಪ್ಪ ಬಿಸಿಲು ಹಂಗೆ ದಗ ಅಂತ ಉರಿತೈತೆ ಅತ್ಲಾಗಿ. ಪಾಪ ಲೇ ಗಜೇಂದ್ರ, ಒಡಗಲ್ಲ ಒಂದಿಟ್ಟು ಕುಡಿಯೋಕ್ಕೆ ನೀರಾರ ತಗೊಂಬ ಒಡಗಲ್ಲ. ವಾ, ಸರಿಯಾಗಿ ಬೆಳಿಗ್ಗೆ ತಿಂಡಿ ತಿಂದಿಲ್ಲ, ಏನಿಲ್ಲ, ಕೈ ಕಾಲು ಬೇರೆ ನಡಕ್ತೈತೆ ನನಗೆ. ವಾ, ಏನಾದ್ರೂ ತಿಂಡಿ ಏನಾರು ಇದ್ರೆ ಅಕ್ಕಂಬ ಒಡಗಿಲ್ಲಿ ಹೇಳ್ತೀನಿ. ವಾ, ನಿಮ್ಮ ಚಿಕ್ಕಮ್ಮ ಯಾರು ಇಲ್ವಾ ಮಂತವ? ಅವರೆಲ್ಲರೂ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಹೋದ್ರು ಅನ್ಸುತ್ತೆ ಆ ಮಂತವ. ಸರಿ. ಪಾಪ ಇದು ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ ಕಣ ಕುಮಾರಣ್ಣ. ಒಡಗಲ್ಲ ಪಾಪ, ಏನಾರ ಕುಡಿಯಕ ಏನಾರು ಇದ್ರೆ ನೀರು, ಇಲ್ಲಾಂದ್ರೆ ಎಳ್ನೀರು ಏನಾರು ಇದ್ರೆ ತಗೊಂಬರು ಹೋಗ್ರಲ್ಲ. ಅಲ್ಲ ಕಣಯ್ಯ, ಅಲ್ಲ ಕಣ, ಇವನ್ ಲೆಕ್ಕಾಚಾರಿ ಎತ್ಲಕ್ ಹೋದ್ನಲ್ಲ, ಕಣ್ಣಿಗೆ ಕಾಣದಂಗೆ ಎತ್ಲಕ ಹೋಗ್ಬಿಟ್ಟಿದ್ದಾನೆ. ಅವನಿಗೆ ಮಾತ್ರ ಬಲು ಖುಷಿ ಆಗೋಯ್ತು ಕಣಿ ಹೇಳು. ಅವನು ಯಾರೋ ತಾವು ಏನೋ ಇಂಪಾರ್ಟೆಂಟ್ ವಿಷಯ ಏನೋ ಮಾತಾಡೋದೈತೆ, ಏನೋ ಹೇಳ್ಬೇಕು, ತಡ್ರಿ ಬಂದ್ಬಿಟ್ಟು ಹೋಗಿ ಬರ್ತೀನಂತ ಹೋಗ್ತಿದ್ದ. ಸಾಮಾನ್ಯಕ್ಕೆ ನನ್ನ ಪ್ರಕಾರ ಅವ್ನು ಶಂಕರಣ್ಣ ಇದ್ದಾನಲ್ಲ, ಆ ಶಂಕರಣ್ಣಂಗೂ ಆ ಸಿದ್ದಣ್ಣ ಕಂಡ್ರೆ ಇವನಿಗೆ ಲೆಕ್ಕಾಚಾರಿಗೆ ಆಗಲ್ಲ. ಹೋಗ್ಬಿಟ್ಟು ಅವರಿಗೆ ಕೋಪ ಬರ್ಸಿ ಬೇಕು ಅಂತಾನೆ ರೇಗಾಡ್ಸಕ್ಕೆ ಹೋಗಿದ್ದಾನೆ ಅನ್ಸ ನನ್ನ ಪ್ರಕಾರ. ಹೋಗ್ಲಿ ಅಂತ ನಾನು ಸುಮ್ಕಾಗ್ಬಿಟ್ಟೆ. ಅವ್ನು ಬಂದಿದ್ರೆ ಅತ್ಲಾಗಿ ಎಳ್ನೀರಾರನ್ನು ಕುಯ್ಕೊಂಬಂದು ಕೊಡೋನು, ಅತ್ಲಾಗಿ ಎಳ್ನೀರು ಕುಡಿತಿದ್ದು ಅತ್ಲಾಗ ಒಳ್ಳೆ ತಣ್ಣಗೆ ತಂಪಾಗಿ. ಈ ಬಿಸಿಲಿಗೂ ಅದಕ್ಕೂ ಒಳ್ಳೆ ಚೆನ್ನಾಗಿರೋದಪ್ಪ. ಬಿಡು, ಅವನು ಹೋಗ್ಲಿ, ಅವನಿಗೂ ಖುಷಿಯಾಗಿ ಹೋಗ್ಬಿಟ್ಟೈತೆ. ಹೆಂಗ ನಮ್ಮ ಸಾವುಕಾರ ಹೊಲದಲ್ಲಿ ನೀರು ಸಿಕ್ಕೈತಂತ ಬಲು ಖುಷಿ ಪಟ್ಬಿಟ್ಟಿದ್ದಾನೆ ಮಾತ್ರ. ಲೇ ಪಾಪ ಕುಮಾರಣ್ಣ, ಗಜೇಂದ್ರ, ಅದ್ಯಾಕ್ರಲ್ಲ ಅಲ್ಲೇ ನಿಂತಿದ್ದೀರಾ? ಅಲ್ಲ, ಬೋರ್ ಕೊರ್ಸ್ತಾಗ್ಲಿಂದಾನು ಇವತ್ತು ಬೆಳಿಗ್ಗೆಯಿಂದಾನು ಒಂದೇ ಸಂಖ್ಯೆ ನಿಂತಿದ್ದೀರಾ. ಒಂದ್ ಗಳಿಗೆನೂ ಕೂತ್ಕೊಂಡಿಲ್ಲ, ಏನಿಲ್ಲ. ತಿರ್ಗಾ ಇಲ್ಲೂ ಬಂದ್ಬಿಟ್ಟು ನಿಂತ್ಕೊಂಡಿದ್ದೀರಲ್ರಲ್ಲ, ಸಾಕಾಗಲ್ವೇ ಅಂದ್ರಲ್ಲ, ಕಾಲ್ ನೋವು ಬರಲ್ವೇ ಅಂದ್ರಲ್ಲ. ಸಿಕ್ಕಾಬಟ್ಟೆ ಸಾಕಾಗ್ಬಿಟ್ಟಿದ್ದೀರಾ ಪಾಪ. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡಿದ್ದೀರಾ. ನಿಮ್ಗೂನು ಬರೋ ಕೂತ್ಕೊ ಬರೋಲ್ಲ, ಒಂದ್ಗಳಿಗೆ ಸಮಾಧಾನ ಮಾಡ್ಕೊ ಬರೋಲ್ಲ. ಅದೇನ್ ಕೆಲಸ ಇದ್ರು ಆಮೇಲಿಂದ ನೋಡ್ಕೊಂಡ್ರೆ ಆಗುತ್ತೆ. ಹೂ ಕಂಡ್ರಲ್ಲ ಪಾಪ ಕುಮಾರಣ್ಣ, ಗಜೇಂದ್ರ, ಬರ್ರ ಕೂತ್ಕೊ ಬರೋಲ್ಲ. ಎಳ್ನೀರೇನಾರ ಕುಯ್ಕೊಂಬರಕ್ಕೆ ಏನಾರ ಹೋಗ್ತೀರಾ, ಏನ್ ಮಾಡ್ತೀರಾ? ನೋಡಂತಡಿ ಚಿಕ್ಕಪ್ಪ, ಏನೇನು ಮಾಡೋದಂತ ನಾವು ಅದೇ ಯೋಚನೆ ಮಾಡ್ತಿದ್ದೀವಿ. ಈಗ ಕೂತ್ಕೊಳ್ರಿ ಅಂತ ನೀವು ಹೇಳ್ತಿದ್ದೀರಾ. ಇಲ್ಲಿ ನೋಡಿದ್ರೆ ಇಲ್ಲಿ ನೀವು ಅಪ್ಪ ಇಬ್ರು ಸೇರ್ಕೊಂಡ್ಬಿಟ್ಟು ಅಲ್ಲಿ ಎಲ್ಲರ ಮುಂದೆನೂ ಖುಷಿಗೆ ಏನು ಎಲ್ಲರೂ ಮಟನ್ ಊಟ ಮಾಡಿಸ್ಬಿಡೋಣ ಅತ್ಲಾಗಿ ತೋಟದಲ್ಲಿ ನೀರು ಸಿಕ್ಕಿರೋ ಖುಷಿಗೆ ಅಂತ ಹೇಳ್ತಿದ್ರ.
ಹೋದ್ಸಲಿನೂ ನಮ್ದು ಬೋರ್ ಕೊರ್ಸಿವಲ್ಲ ಅವತ್ತೂ ಹಂಗೆ ಮಾಡ್ಸೋಣ ಅಂತ ಎಲ್ಲರ ಮುಂದೆನೂ ಹೇಳ್ಬಿಟ್ರಿ ಸುಮ್ಕಾಗ್ಬಿಟ್ಟು ಅದು ಇದು ಕೆಲಸಗಳಿದಾವೆ ಅಂತ. ತಿರ್ಗಾ ಇವಾಗ್ಲೂ ಮಟನ್ ಊಟ ಮಾಡಿಸ್ಬಿಡ್ತೀವಂತ ಆ ಗೌಡ್ರ ಮುಂದೆ ಜಗಣ ಮುಂದೆ ಆ ನಿಂಗಣ್ಣ ಗಂಗಣ್ಣ ಚಂದ್ರಣ್ಣ ನಮ್ಮ ಶಂಕರಜ್ಜ ಎಲ್ಲರ ಮುಂದೆನೂ ಹೇಳ್ಬಿಟ್ಟಿದ್ದೀರಾ. ಇವಾಗ ಏನಾದ್ರು ಮಾಡಿಸ್ಲಿಲ್ಲ ಅಂದ್ರೆ ಅವ್ರು ಬೇಜಾರು ಮಾಡ್ಕೊಳಲ್ವಾ? ಆ ಪದೇ 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 ಹೇಳೋದು ಸುಮ್ಕಾದ್ರೆ ಅವ್ರಿಗೂ ಒಂಥರ ಅನ್ನಿಸ್ಬಿಡುತ್ತೆ. ಅದಕ್ಕೆ ನಾನು ಹೇಳ್ತಿರೋದು ಏನು ಮಾಡೋಣ ಹೇಳ್ರಿ ಮೊದಲು. ಆ ವಿಷಯನೇ ಮಾತಾಡೋಣ ಅಂತಾನೆ ನಾನು ಸುಮ್ಕೆ ನಿಂತಿರೋದು. ಏನು ಮಾಡೋಣ ಅಪ್ಪ ಚಿಕ್ಕಪ್ಪ ಏನು ಮಾಡೋಣ? ಇಲ್ಲಾಂದ್ರೆ ಈಗ ಮಾಡಿಸ್ಲಿಲ್ಲ ಅಂದ್ರೆ ಮಾತ್ರ ಅನ್ಯವಾಗಿ ಬೇಜಾರು ಮಾಡ್ಕೊಳ್ತಾರೆ. ಎಲ್ಲರ್ಕಿಂತ ನಮ್ಗಿಂತ ಜಾಸ್ತಿ ಬೋರ್ನಲ್ಲಿ ನೀರು ಸಿಕ್ಕಿದ ತಕ್ಷಣ ನಮ್ಮ ಪರಮೇಶಣ್ಣನೂ ಆ ಶಂಕರಾಜ ಗೌಡ್ರು ಎಷ್ಟು ಖುಷಿ ಪಟ್ರಂದ್ರೆ ಯಪ್ಪ 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 ನಾನಂತೂ ಊಹಿಸ್ಕೊಂಡೇ ಇರಲಿಲ್ಲ. ನಮಗೆ ಏನಾರ ಇರಲಿ ಚಿಕ್ಕಪ್ಪ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ ಎಲ್ಲರೂ ನಿಜಾನು ಭಯಂಕರ ಸಪೋರ್ಟ್ ಮಾಡ್ತಾರೆ. ನೀವಿಬ್ರು ಬೇಜಾರು ಮಾಡ್ಕೊಂಡಿದ್ರಿ ಅಂದ ತಕ್ಷಣ ಗೌಡ್ರು ಬಂದಿದ್ದೇನೆ ನೀವಿಬ್ರು ಹೋಗ್ರಿ, ನೀವು ನಾವು ನೋಡ್ಕೊಳ್ತೀವಿ ಏನಿದ್ರು ಅಂತ ಹೇಳಿ 500 ಅಡಿವರೆಗೂ ಬೋರ್ ನಿಲ್ಸೇ ಬೇಡ ಕಣಪ್ಪ, ನೀನು ಕೊರಿ ಹೇಳ್ತೀನಿ ಅಂತ ಹೇಳಿ ಧೈರ್ಯ ತುಂಬಿ ಏನೋ ಒಬ್ರಿಗೊಬ್ರು ಸಪೋರ್ಟ್ ಆಗ್ತಾರಲ್ಲ, ಸಪೋರ್ಟ್ ಮಾಡ್ತಾರಲ್ಲ, ಅದೇ ಖುಷಿ ಕಣಪ್ಪ ನನಗಂತೂ ಅತ್ಲಾಗಿ. ಈಗ ಮಾಡ್ತಿದೀವಿ, ಇನ್ನೊಂದು ಬೋರ್ ಕೊರ್ಸಿದ್ರೆ ನಮಗೆ ಖರ್ಚಾಗ್ತಿರಲ್ವಾ? ಅದಕ್ಕಿಂತ ಏನಿಲ್ಲ, ಎಲ್ಲರಿಗೂ ಖುಷಿಯಾಗಿ ಮಟನ್ ಊಟ ಮಾಡಿಸ್ಬಿಡೋಣ ಕಣಪ್ಪ ಅತ್ಲಾಗಿ. ಕಣಪ್ಪ, ನಾನು ಅದೇ ಮಾತಾಡೋಣ ನಿಮ್ಮ ಹತ್ರನೇ ಅಂತಾನೆ ಯೋಚನೆ ಮಾಡ್ತಿದ್ದೆ. ಅಷ್ಟರಲ್ಲಿ ನಮ್ಮ ಗಜೇಂದ್ರನೇ ಮಾತಾಡ್ದ. ನಮ್ಮ ಗೌಡ್ರನ್ನೇ 2-3 ಸಲ ಕೇಳ್ಬಿಟ್ಟಿದ್ದಾರೆ. ನಮ್ಮ ಗೌಡ್ರು, ನಮ್ಮ ಪರಮೇಶಣ್ಣ, ನಮ್ಮ ಶಂಕರಜ್ಜ, ಆ ನಿಂಗಣ್ಣ ಜಯಣ್ಣ ಎಲ್ಲರೂ ಕೇಳ್ಬಿಟ್ಟಿದ್ದಾರೆ ಕಣಪ್ಪ. ಈಗ ಏನಾದರೂ ಮಾಡಿಸ್ಲೇಬೇಕು, ಮಾಡಿಸ್ಲಿಲ್ಲ ಅಂದ್ರೆ ಸರಿ ಆಗಲ್ಲ. ಮಾಡ್ಸಂಕಡ್ರಪ್ಪ ನೋಡಿ ಅತ್ಲಾಗಿ. ಲೇ ಪಾಪ ಕುಮಾರಣ್ಣ ಗಜೇಂದ್ರ, ನಾನು ಬೇಡ ಅಂತ ಏನಾದ್ರು ಹೇಳ್ತಿದ್ದೀನಿ ಅಂದ್ರಲ್ಲ, ಅಲ್ಲ ಕಣ್ರಲ್ಲ, ಇನ್ನೊಂದು ಬೋರ್ ಕೊರ್ಸಿದ್ರೆ ಅನ್ಯವಾಗಿ ಖರ್ಚಾಗ್ತಿರಲ್ವ ಅಂದ್ರಲ್ಲ, ಅದಕ್ಕಿಂತ ಏನಲ್ಲ. ನಿಮ್ಮ ಹೇಳ್ರಿ ಮ್ಯಾಕೆ ನಮ್ಮೂರು ಹುಡುಗರು ಇದ್ದಾರೆ, ಎಲ್ಲರೂ ನಮ್ಮವರೇ ಇದ್ದಾರೆ. ಈಗ ಕಷ್ಟ ಸುಖಕ್ಕೆ ನಮ್ಮವರು ಅಂತ ಆಗ್ತಾರೆ, ಆಯ್ತಾ? ಏನು ಯೋಚನೆ ಮಾಡ್ಬೇಡ್ರಿ ಕಣ್ರಲ್ಲ, ಅದು ಎಷ್ಟಾದ್ರೂ ಖರ್ಚಾಗ್ಲಿ ಏನಾದ್ರೂ ಖರ್ಚಾಗ್ಲಿ ಎಲ್ಲದಕ್ಕೂ ನಾನಿದ್ದೀನಿ, ನಾನು ನೋಡ್ಕೊಳ್ತೀನಿ, ತಲೆ ಕೆಡಿಸ್ಕೊಬೇಡ್ರಿ. ನಿಮ್ಗೆ ಹೆಂಗ್ ಇಷ್ಟ ಆಗುತ್ತೋ ಹಂಗೆ ಮಾಡ್ರಲ್ಲ. ಮಾತ್ರ ಇನ್ನೊಂದು ಮಾತು ಕಂಡ್ರಲ್ಲ, ಅವನಿದಾನಲ್ಲ ಅವ್ನು ಶಂಕರಣ್ಣ, ನೋಡಿ 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 ಅವ್ನಿಗೆ ಇನ್ನೊಂದು ಕೋಪ ಬರಬೇಕು, ಹಂಗೆ ಚೆನ್ನಾಗಿ ಮಾಡ್ಬೇಕಂಡ್ರಲ್ಲ, ಗ್ರ್ಯಾಂಡ್ ಆಗಿ. ಬರೀ ಮಟನ್ ಮಾತ್ರ ಬೇಡ, ಚಿಕನ್ ತರಿಸ್ರಿ, ಇಡೀ ಊರವ್ರಿಗೆಲ್ಲರೂ ಊಟ ಹಾಕ್ಬಿಡೋಣ, ಚೆನ್ನಾಗಿ ಮಾಡೋಣ ಒಟ್ನಲ್ಲಿ, ಸರಿನಾ? ಈಗ ನಮ್ಮ ಹುಡುಗ ಇವ್ನು ದಿಲೀಪಂದು ಮದುವೆ ಮಾಡಿದ್ರೆ ಬೀಗ್ರ ಊಟನೋ ಏನಾದ್ರು ಮಾಡಿದ್ರೆ ಖರ್ಚಾಗ್ತಿರಲ್ವ ಅಂದ್ರಲ್ಲ, ಅದಕ್ಕಿಂತ ಏನಲ್ಲ, ಹಂಗೆ ಅನ್ಕೊಳ್ಬೇಕಾದ್ರೆ ಚೆನ್ನಾಗಿ ಮಾಡ್ಸೋಣ ಕಣ್ ಹೇಳ್ರಲ್ಲ, ಅದಕ್ಕೇನಂತೆ. ಅಲ್ಲ ಕಣ್ರಿ ಸಾವ್ಕಾರ್ರೆ, ರಂಗಜ್ಜಾರೆ, ನೀವ್ ಯಾವಾಗ ಬಂದ್ರಿ ಇಲ್ಲಿ? ನನಗೊಂದು ಮಾತು ಹೇಳಿದೀರಾ ನೀವು? ನಾನು ಹೋಗ್ಬಿಟ್ಟು ಅಲ್ಲಿ ಬೋರ್ ತರ ನಾನು ಎಲ್ಲಾರ್ಗು ಹುಡುಕ್ತಿದ್ದೀನಿ, ಎಲ್ಲೋದ್ರಪ್ಪ ಅಂತ. ನೋಡಿದ್ರೆ ಬೋರಿಂಗ್ ಲಾರಿನೂ ಇಲ್ಲ, ನೀವು ಇಲ್ಲ, ಎತ್ಲಾಗಿ ಎಲ್ಲಾರು ಬಂದ್ಬಿಟ್ಟಿದ್ದಾರೆ ಇಲ್ಲಿ. ಅಲ್ಲ ನಾನು ನೋಡಿದ್ರೆ ಇಲ್ಲಿ ಅಲ್ಲಿ ಇಲ್ಲಿ ಹೊಲತ್ತಾವಂತೆ, ಅಲ್ಲಿ ಇಲ್ಲಿ ಹುಡ್ಕಾಡ್ತಿದ್ದೀನಿ. ನೀವು ನೋಡಿದ್ರೆ ಎಲ್ಲಾರು ಬಂದ್ಬಿಟ್ಟು ಇಲ್ಲಿ ಗುಡ್ಡ ಕೂತ್ಕೊಂಡ್ಬಿಟ್ಟು ಆರಾಮಾಗಿ ಮಾತಾಡ್ಕೊಂಡು ನಿಂತಿದ್ದೀರಾ ನೋಡ್ರಿ. ಅಲ್ಲ ನನಗೂ ಒಂದು ಮಾತು ಹೇಳಿದ್ರೆ ನಾನು ಬರ್ತಿರ್ಲಿಲ್ವಾ? ಲೇ ಲೆಕ್ಕಾಚಾರಿ, ಅದಿರ್ಲಿಕ್ಕಲ್ಲ, ನೀನ್ ಎಲ್ಲೆಲ್ಲ ಹೋಗಿದ್ದೆ ಹೇಳ್ದಂಗೆ ಕೇಳ್ದಂಗೆ ಕಾಣೆ ಆಗ್ಬಿಟ್ಟಿದ್ದಲ್ಲ ನೀನು. ಆ ಕಡೆ ಈ ಕಡೆ ತಿರುಗಿ ನೋಡ್ತೀನಿ, ಎತ್ಲಾಗ ಹೋದ ನಮ್ ಲೆಕ್ಕಾಚಾರಿ, ಎತ್ಲಾಗ ಹೋದ ಅಂತ ನೋಡಿದ್ರೆ ಕಣ್ಣಿಗೆ ಕಾಣಿಸ್ತಂಗ್ ಹೋಗ್ಬಿಟ್ಟಿದ್ಯಾ. ಎಲ್ಲೆಲ್ಲ ಹೋಗಿದ್ದೆ ನೀನು? ಹೇಳ್ತೀನಿ ಎಲ್ಲೋಗಿದ್ದೆ ಅಂತ ಸಾವ್ಕಾರ್ರೆ. ಒಂದ್ರಿಟ್ಟು ಕೆಲಸ ಇತ್ತು, ತಡೀರಿ. ಎಳ್ನೀರು ಕುಯ್ಕೊಂಬಂದಿದ್ದೀನಿ, ಎಳ್ನೀರು ಕುಡೀರಿ ಅಂತೆ. ತಡೀರಿ ಕೊಚ್ಕೊಂಬಂದು ಕೊಡ್ತೀನಿ. ಮೊದಲು ಎಳ್ನೀರು ಕುಡಿತಾ ಕೇಳ್ರಿ, ಇನ್ನೂ ತಂಪಾಗಿರುತ್ತೆ. ಕಡ್ಲಾ ಅಲ್ಲ ಕಡ್ಲ ಲೆಕ್ಕಾಚಾರಿ, ಕರೆಕ್ಟಾಗಿ ಒಳ್ಳೆ ಟೈಮಿಗೆ ನಮ್ಗೆ ಏನೇನು ಬೇಕು ಅಂತ ಕರೆಕ್ಟಾಗಿ ತಿಳ್ಕೊಳೋಣ ಅಂದ್ರೆ ನೀನೇ ಕಳ್ಳ ಲೆಕ್ಕಾಚಾರಿ. ಇಷ್ಟೊತ್ತವರೆಗೂ ನಿಂದೇ ಮಾತಾಡ್ತಿದ್ದು ಕಳ್ಳ. ನಮ್ ಲೆಕ್ಕಾಚಾರಿ ಇದ್ದಿದ್ರೆ ಎಳ್ನೀರು ಕುಯ್ಕೊಂಬಂದು ಕೊಟ್ಬಿಡೋನು, ಅತ್ಲಾಗಿ ಎಳ್ನೀರು ಕುಡಿತಿದ್ವು. ಸಿಕ್ಕಾಬಟ್ಟೆ ದಾಹ ಕಳ್ಳ, ಬಾಯಾರಿಕೆ ಆಗ್ತೈತೆ. ಒಡಗಲ ಕೊಚ್ಕೊಂಬ, ಬೇಗ ಕುಡಿಯೋಣ ಅತ್ಲಾಗಿ. ಒಳ್ಳೆ ತಂಪಾಗೈತ್ ಕಳ್ಳ ಲೆಕ್ಕಾಚಾರಿ ಮಾತ್ರ. ಒಳ್ಳೆ ಮರದ್ದೆ ಕುಯ್ಕೊಂಬಂದ್ಬಿಟ್ಟಿದ್ಯಾ ಕಳ್ಳ. ಎಷ್ಟು ತಂಪಾಗೈತಂದ್ರೆ ಕುಡಿದ್ರೆ ಇನ್ನೊಂದು ಎಳ್ನೀರು ಕುಡಿಬೇಕು ಅನಿಸ್ತೈತೆ ಕಳ್ಳ ಲೆಕ್ಕಾಚಾರಿ. ಬೋಲು ಚೆನ್ನಾಗೈತೆ ಲೆಕ್ಕಾಚಾರಿ. ನನಗೆ ಇನ್ನೊಂದು ಎಳ್ನೀರು ಬೇಕಳ್ಳ. ಇದೊಂದು ಕುಡಿದ್ಬಿಟ್ರೆ, ಇನ್ನೊಂದು ಎಳ್ನೀರು ಕುಡಿದ್ಬಿಟ್ರೆ ನನಗೆ ಮಧ್ಯಾಹ್ನಕ್ಕೆ ಊಟನೂ ಬೇಡ, ಏನೂ ಬೇಡ ಕಳ್ಳ. ಬೆಳಿಗ್ಗೆ ತಿಂದಿದ್ವು ಸುಸ್ತಾಗಂಗೆ ಆಗ್ತಿತ್ತು. ಅಬ್ಬಾ ಎಳ್ನೀರು ಕುಡಿದ್ಬಿಟ್ರೆ ಅದು ಏನು ಆರಾಮ್ ಅನಿಸುತ್ತೆ, ಅದು ಏನು ತಂಪು ಅನಿಸ್ತೈತಪ್ಪ. ಚೆನ್ನಾಗೈತೆ ಕಳ್ಳ ಲೆಕ್ಕಾಚಾರಿ. ಈ ಬೇಸಿಗೆಲೂ ಅದೇನು ರುಚಿ ಐತೆ, ಇಷ್ಟೊಂದೆಲ್ಲ ಬಿಸಿಲಿದ್ರು ಬಲು ಚೆನ್ನಾಗೈತೆ ಕಳ್ಳ ಲೆಕ್ಕಾಚಾರಿ. ಅದಿರ್ರಿ ಕಳ್ಳ ಲೆಕ್ಕಾಚಾರಿ, ನೀನು ಹೋಗಿದ್ ವಿಷಯನ ಹೇಳಿಲ್ವಲ್ಲ, ಅವಾಗ ನೋಡಿದ್ರೆ ಏನೋ ಹೇಳ್ತೀನಿ, ಮೊದಲು ಎಳ್ನೀರು ಕುಡಿತಾ ಹೇಳ್ತೀನಿ ಅಂತ ಹೇಳ್ದೆ. ಅದೇನು ವಿಚಾರ ಹೇಳೇ ಇಲ್ಲಪ್ಪ. ಎಲ್ಲೋಗಿದ್ದಲ್ಲ ಲೆಕ್ಕಾಚಾರಿ, ಕಾಣೆ ಆಗ್ಬಿಟ್ಟಿದ್ದಲ್ಲ ನೀನು. ನನಗೆ ಹೇಳ್ದಂಗೆ ಕೇಳ್ದಂಗೆ ಹೋಗ್ಬಿಡ್ತೀಯಲ್ಲ ಲೆಕ್ಕಾಚಾರಿ ನೀನು. ಪರವಾಗಿಲ್ಲ ಕಳ್ಳ, ನೀನು ಒಂದ್ರಿಟ್ಟು. ಅಯ್ಯೋ ಎಲ್ಲೋಗಿದ್ದೆ ಅಂತ ಕೇಳ್ತಿದ್ರಲ್ಲ ಸಾವ್ಕಾರ ನೀವು. ಎಲ್ಲೂ ಹೋಗಿರಲ್ಲ. ಆ ಶಂಕರಣ್ಣ ಸಿದ್ದಣ್ಣರಮಂತ ಹೋಗಿದ್ದೆ ಒಂದ್ರಿಟ್ಟು. ಅವರಿಗೆ ಒಂದ್ ಸ್ವಲ್ಪ ಕೋಪ ಬರ್ಸ್ಬರೋಣ ಅಂತ ಹೋಗಿದ್ದೆ. ಅಲ್ಲೇ ಕಟ್ಟೆ ತಾವು ಸಿಕ್ಕಿದ್ರು, ಹಳ್ಳಿ ಕಟ್ಟೆ ತಾವು ಕೂತ್ಕೊಂಡಿದ್ರು. ಅಲ್ಲಿ ಹೋಗಿ ಬರೋಣಂತಾನೆ ಬೇಕು ಅಂತಾನೆ ಅವ್ರಿಗೆ
ಅಯ್ಯೋ ಅನ್ಸ್ ಬರ್ಬೇಕು ಅಂತಾನೆ ಕೋಪ ಬರ್ಸ್ ಬರ್ಬೇಕಂತಾನೆ ಹೋಗಿದ್ದೆ. ವಾ ಹೇಳ್ದೆ ಹೆಂಗ್ ಹೇಳ್ದೆ ಅಂದ್ರೆ ವಾ ಹಂಗ್ ನೀರ್ ಸಿಕ್ತು ಹಿಂಗ್ ನೀರ್ ಸಿಕ್ತು ಅಂತೆಲ್ಲ ಹೇಳ್ಬಿಟ್ಟು ಕಡೆಗೆ ಇನ್ನೊಂದ್ ಮಾತು ಹೇಳಿದೀನಿ. ವಾ ನಮ್ ಸಾವುಕಾರನು ನಮ್ ರಂಗಜ್ಜ ಇಬ್ರು ಸೇರ್ಕೊಂಡ್ಬಿಟ್ಟು ಮಟನ್ ಊಟ ಮಾಡಿಸ್ತಿದೀವಿ, ಹಾಕಿಸ್ತಿದೀವಿ. ಮುಖ್ಯವಾದ ಅತಿಥಿಗಳು ನೀವೇನೇ ಬಂದು ಊಟ ಮಾಡ್ಕೊಂಡು ಹೋಗ್ಬಿಡಿ ಖುಷಿ ಖುಷಿ ಆಗಿ ಅಂತ ಸರಿಯಾಗೇನೆ ಹೇಳ್ದೆ. ಅವರಿಬ್ರು ಖುಷಿ ಪಟ್ಬಿಟ್ಟು ನೀರ್ ಸಿಗಲ್ಲ, ಇನ್ನೇನು ಇವ್ರ ಬೋರ್ನಲ್ಲಿ ನೀರ್ ಸಿಗದೇ ಇಲ್ಲ ಅಂತ ಖುಷಿ ಆಗ್ಬಿಟ್ಟು ಹೋಗ್ಬಿಟ್ಟು ಯಾವ್ದೋ ಹೋಟ್ಲಿಗೆ ಹೋಗ್ಬಿಟ್ಟು ಚಿಕನ್ ಚಿಲ್ಲಿ, ಮಟನ್ನು, ಚಿಕನ್ ಲಾಲಿಪಪ್ಪು ಎಲ್ಲ ಸರಿಯಾಗಿ ತಿನ್ಕೊಂಬಂದ್ಬಿಟ್ಟಿದ್ದಾರೆ ಖುಷಿಯಾಗಿ. ಏನು ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಇಬ್ರು. ಯಾವಾಗ ನಮ್ಮ ಗೌಡ್ರು ಶಂಕರ ಇವರು ಜಗಣ್ಣ ಇಬ್ರು ಹೋಗ್ಬಿಟ್ಟು ಹಿಂಗೆ ನೀರ್ ಸಿಕ್ಕಾಯ್ತಂತ ಹೇಳಿರೋ ಅವ್ರ ಮಕ ನೋಡಕ್ ಆಗ್ತಿರಲ್ಲ ಕಣ್ರಿ ಸಾವ್ಕಾರೆ. ನೀವೇನಾರ ಅನ್ಕಲ್ರಿ. ತಿರ್ಗಾ ನಾನ್ ಇಲ್ಲಿಂದ ಹೋಗ್ಬಿಟ್ಟು ಇನ್ನೂ ಅದು ಇದು ಹೇಳ್ಬಿಟ್ಟು ಸರಿಯಾಗಿ ಕೋಪ ಬರ್ಸ್ಬಿಟ್ಟೆ ನೋಡ್ರಿ. ಇನ್ನೊಂದ್ ಸ್ವಲ್ಪ ಇನ್ನೂ ಟೈಮ್ ಇರ್ಬೇಕಿತ್ತು ನನಗೆ, ಇನ್ನು ಅವರಿಗೆ ಕೋಪ ಬರ್ತಿದ್ದೆ. ಏನ್ ಮಾಡ್ತೀರಾ ಸುಮ್ಕ ಆಗ್ಬಿಟ್ಟಿದ್ದೀನಿ ಅತ್ಲಾಗಿ. ಒಳ್ಳೆ ಕೆಲಸ ಮಾಡಿದ್ಯಾ ಬಿಡ್ಲ ಲೆಕ್ಕಾಚಾರಿ. ನಾನೇ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಕೋಪ ಬರ್ಸ್ಬರೋಣ ಅನ್ಕೊಂಡಿದ್ದೆ ಕಳ್ಳ. ನನ್ ಕೆಲಸ ನೀನೇ ಮಾಡಿದ್ಯಾ ಕಣ್ ಬಿಡು, ಒಳ್ಳೆ ಕೆಲಸನೇ ಮಾಡಿದ್ಯಾ. ಮಾತ್ರ ಇನ್ನೊಂದ್ ಸ್ವಲ್ಪ ಕೋಪ ಬರ್ಬೇಕಿತ್ ಕಳ್ಳ ಅವ್ರಿಗೆ. ಏನ್ ಕಡಿಮೆ ದುರಂಕಾರ ಐತೇನೋ ಇಬ್ರಿಗೂನು? ಏನ್ ಕಡಿಮೆ ಕಿತಾಪತಿ ಬುದ್ಧಿ ಆಯ್ತಾ ಇಬ್ರು ತಾವ್ಲೂನು? ಲೇ ಪಾಪ ಬಿಡ್ಲಾ ಅವ್ರದ್ದು ವಿಚಾರ ಬಿಟ್ಬಿಡ್ರಿ. ಇವಾಗ ಪ್ರಯೋಜನ ಇಲ್ದಿದ್ದೆಲ್ಲ ಮಾತಾಡ್ಕೊಂಡು ನಮ್ಗೇನ್ರಲ್ಲ ಅವ್ರ ಸವಾಸ ಕಟ್ಕೊಂಡ್ಬಿಟ್ಟು ಈಗಳೆಲ್ಲ ಪಾಪ. ಈಗ ಕುಮಾರಣ್ಣ, ಗಜೇಂದ್ರ, ಈಗ ಮಟನ್ ಎಲ್ಲ ಎಷ್ಟು ತಗೊಂಬರೋದು? ಮಟನ್ ಎಷ್ಟು ತಗೊಂಬರೋಣ, ಚಿಕನ್ ಎಷ್ಟು ತಗೊಂಬರೋಣ, ಹಂಗೆ ಈಗ ಐಟಮ್ಗಳು ಏನೇನು ತಗೊಂಬರ್ಬೇಕು? ಭಟ್ರಿಗೆ ಯಾರ್ಯಾರು ಈಗ ಮಟನ್ ಸಾಂಬಾರೆಲ್ಲ ನೀವೇ ಮಾಡ್ತಿರೋ ಇಲ್ಲ ಭಟ್ರಿಗೆ ಹೇಳ್ಬೇಕಾ? ಎಲ್ಲ ರೇಷನ್ ಎಲ್ಲ ತಗೊಂಬರ್ಬೇಕು ಟೌನಿಗೆ ಹೋಗ್ಬಿಟ್ಟು. ಮೆಂತೆ ಸೊಪ್ಪಂತೆ, ಮತ್ತೆ ಖಾರದ ಪುಡಿ, ಸಾಂಬಾರ್ ಪುಡಿ, ಮಸಾಲೆ ಐಟಮ್ಗಳು, ಚಿಕನ್ನು, ಮಟನ್ನು, ಅಕ್ಕಿ, ರೇಷನ್, ಈರುಳ್ಳಿ ಅಂತೆ, ಬೆಳ್ಳುಳ್ಳಿ ಅಂತೆ, ಚಿಕನ್ ಮಸಾಲೆ, ಮಟನ್ ಮಸಾಲೆ ಎಲ್ಲ ತಗೊಂಬರ್ಬೇಕು. ಇವಾಗ ಏನೇನು ಮಾಡಿಸ್ತೀರಾ? ಮಾತಾಡ್ರಪ್ಪ, ಬೇಗ ಬೇಗ ಹೇಳ್ಬೇಕು. ಒತ್ತು ಮಾಡ್ಕೊಂಡು ಕುತ್ಕೋಬಾರ್ದು. ಯಾಕಂತೀರಾ ಇವಾಗ ಮಾಡ್ಬೇಕು ಅಂತ ಮುಂದೆ ಇದು ಮಾಡ್ಬಿಟ್ಟಿದೀವಿ ಅಂದ್ಮೇಲೆ ಅದನ್ನ ಹಿಂದೆ ಹಾಕ್ಬಾರ್ದು, ಮಾಡ್ಬಿಡ್ಬೇಕು ಚೆನ್ನಾಗಿ ಖುಷಿ ಖುಷಿಯಿಂದ. ಸರಿನಾ? ಏನ್ ಮಾಡ್ತೀರಪ್ಪ? ಅಲ್ಲ ಕಣಪ್ಪ, ನನಗ್ ಕೇಳಿದ್ರೆ ನಾನು ಏನಪ್ಪ ಹೇಳೋಣ? ಅಲ್ಲಿ ಪಕ್ಕದಲ್ಲೇ ದೊಡ್ಡಪ್ಪ ಕುಂತೈತೆ, ಮಟನ್ ಎಷ್ಟು ಕೆಜಿ ಬೇಕು, ಚಿಕನ್ ಎಷ್ಟು ಕೆಜಿ ತಗೊಂಬರೋಣ, ಏನೇನು ಮಾಡ್ಸೋಣ ಅಂತ ನೀವಿಬ್ರು ಮಾತಾಡ್ಕೊಂಡು ಇಷ್ಟಿಷ್ಟು ತಗೊಂಬರ್ರಿ ಅಂತ ಹೇಳಿದ್ರೆ ಇಷ್ಟು ಜನ ಬರ್ಬೋದು ಅಂದಾಜು. ಇಷ್ಟು ಜನದಿಂದ ಇಷ್ಟು ಮಟನ್ ತಗೊಂಬರೋಣ, ಚಿಕನ್ ತಗೊಂಬರೋಣ ಅಂತ ಅಂದಾಜ್ ಮೇಲೆ ಹೇಳಿದ್ರೆ ಮುಂದೆ ನಾವು ಅದು ಬಟ್ರ್ ಕರಿಯೋದು, ಮಟನ್ ಸಾಂಬಾರ್ ಮಾಡೋದು, ಮಸಾಲೆಗಳು ತಗೊಂಬರೋದ ಇವೆಲ್ಲ ನಾವು ನೋಡ್ಕೊಳ್ತೀವಿ. ನೀವು ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಕ್ ಹೋಗ್ಬೇಡ್ರಿ. ಈಗ ಮೊದಲು ನೀವು ಒಂದು ಅಂದಾಜ್ ಮೇಲೆ ಹೇಳಿ, ಮಟನ್ ಎಷ್ಟು ಬೇಕು, ಚಿಕನ್ ಎಷ್ಟು ಬೇಕು ಅಂತ ನೀವಿಬ್ರು ಮಾತಾಡ್ಕೊಂಡು ನಮಗ್ ಕೇಳಿದ್ರೆ ನಮ್ಗೆ ಏನು ಗೊತ್ತಾಗುತ್ತಂತ ನಮಗ್ ಕೇಳ್ತಿರ್ತೀರಾ ನೀವು? ಅಪ್ಪ ಈಗ ಇನ್ನೊಂದು ವಿಚಾರ ಕಣಪ್ಪ, ಹೇಳೋದು ಮರ್ತ್ಬಿಟ್ಟೆ. ಈಗ ಊಟ ಇಲ್ಲೇ ತೋಟದ ಮನೆಯಲ್ಲೇನೆ, ತೋಟದ ತಾವಲೇನೆ ಹಾಕಿಸ್ಬಿಡೋಣ. ಇಲ್ಲೇ ತೋಟದ ಮನೆಯಲ್ಲಿ ಊಟ ಮಾಡಿಸ್ಬಿಡೋಣ. ಇಲ್ಲಿ ಮಾಡಿಸ್ಬಿಟ್ಟು ಮಳೆಗಿಳೆ ಬಂದ್ಬಿಟ್ರೆ ಮತ್ತೆ ಎಡವಟ್ಟಾಗಿ ಹೋಗ್ಬಿಡುತ್ತೆ. ಮತ್ತೆ ಯಾಕ ಮೋಡ ಆಗ್ತೈತೆ, ಅದಕ್ಕೆ ಹೇಳ್ತಿರೋದು. ಊಟ ಎಲ್ಲ ಇಲ್ಲೇ ತೋಟದ ಮನೆಯಲ್ಲ ಮಾಡಿಸ್ಬಿಟ್ಟು ಅಡಿಗೆ ಎಲ್ಲ ಅಲ್ಲಿ ತೋಟದಲ್ಲಿ ಜಾಗ ಐತಲ್ಲಪ್ಪ, ಒಳ್ಳೆ ಹಸುರಿಗೆ ಒಳ್ಳೆ ತಂಪಾಗಿ ಚೆನ್ನಾಗೈತೆ ಜಾಗ. ಅಲ್ಲಿ ಬೇಕಾದ್ರೆ ಊಟಕ್ಕೆ ಹಾಕ್ಸ್ಬಿಡೋಣ. ಸರಿ ಏನಪ್ಪ? ಸಾಯಂಕಾಲದಷ್ಟೊತ್ತಿಗೆ ಆಗ್ಬಿಡುತ್ತೆ. ಇವಾಗ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ಇನ್ನೇನು. ಇವಾಗ ಹೇಳ್ರಿ, ಮಟನ್ ಏನೇನು ಎಷ್ಟೆಷ್ಟು ತಗೊಂಬರೋಣ? ಕುರಿ ಮಟನ್ ತಗೊಂಬರೋಣಲ್ವಾ, ಚೆನ್ನಾಗಿರುತ್ತೆ. ಚಿಕ್ಕಪ್ಪ, ಅಪ್ಪ, ಮತ್ತೆ ಮುದ್ದೆ, ಮಟನ್ ಸಾಂಬಾರು, ಮಟನ್ ಕಾಳುಗೊಜ್ಜು, ಮತ್ತೆ ಚಿಕನ್ ಫ್ರೈ, ಮತ್ತೆ ಚಿಕನ್ ಕಬಾಬು, ಮತ್ತೆ ರೈಸು. ಇಷ್ಟು ಮಾಡ್ಸೋಣ ಕಣಪ್ಪ. ನನಗೆ ಚಿಕನ್ ಮಟನ್ದು ಕಾಳುಗೊಜ್ಜು ಅಂದರೆ ಬಲು ಇಷ್ಟ. ಮಟನ್ ಸಾಂಬಾರು, ಮಟನ್ ಕಾಳುಗೊಜ್ಜು ಈ ಮಟನ್ನಲ್ಲಿ ಮಾಡಿಸ್ಬಿಡೋಣ. ಚಿಕನ್ನಲ್ಲಿ ಚಿಕನ್ ಗ್ರೇವಿನೂ ಚಿಕನ್ ಕಬಾಬ್ ಮಾಡಿಸ್ಬಿಡೋಣ. ನಿನ್ನ ಮಾಮೂಲಿ ರೈಸ್ ಇರುತ್ತೆ, ರೈಸು, ಮುದ್ದೆ, ಇಷ್ಟು ಮಾಡ್ಸೋಣ. ಏನಪ್ಪ, ಇಷ್ಟು ಮಾಡ್ಸೋಣ ಅಲ್ವೇನಪ್ಪ? ಚೆನ್ನಾಗಿರುತ್ತೆ. ಅಲ್ಲ ಕಂಡ್ಲ ಪಾಪ, ನೀನ್ ಹೇಳಿದ್ ಸರಿ. ಎಲ್ಲ ಕಬಾಬು ಇವೆಲ್ಲ ಯಾಕ್ಲ ಮಾಡೋಣ? ಚಿಕನ್ ಗ್ರೇವಿ ಒಂದು ಮಾಡಿಸ್ಬಿಟ್ರೆ ಸಾಕಲ್ವೆಲ್ಲ ಪಾಪ. ಕಬಾಬ್ ಇನ್ನೇನು ಕಲ? ಏನು ಆಗಲ್ಕಂಡ್ ಬಿಡೋಣಯ್ಯ. ಏನೋ ಹುಡುಗರು ಆಸೆ ಮಾಡ್ತಿದಾರೆ, ಮಾಡದೆ ಮಾಡಿಸ್ತಿದೀವಂತ. ಇನ್ನೇನು ಈಗ ದಿಲೀಪ್ ಮುಂದೆ ಯಾರ್ದಾರ ಮದುವೆ ಮಾಡಿಸಿದ್ರೆ ಇನ್ನೇನು ಬೀಗ್ರೂಟ ಮಾಡಿಸ್ತಿರಲ್ವಾ? ಇರ್ಲಿ ಕಣ್ ಬಿಡು, ಏನು ಆಗಲ್ಲ. ಎಲ್ಲ ನಮ್ಮವ್ರೆ ಅಲ್ವೇನೆ, ಇನ್ನೇನು ತಿನ್ಕೊಂಡು ಹೋಗೋದು ಚೆನ್ನಾಗಿ ಖುಷಿ ಖುಷಿಯಿಂದ ಊಟ ಮಾಡ್ಕೊಂಡು ಹೋಗ್ಲಿ ಚೆನ್ನಾಗಿ ಅಲ್ವಾ? ಹ್ಞೂ ಕಣ, ಆಯ್ತು ಬಿಡಪ್ಪ. ಈಗ ನೀವ್ ಹೇಳ್ತಿದ್ರ ಅಂದ್ಮೇಲೆ ನಿಮ್ ಮಾತು ನಾನು ಮೀರಕ್ ಆಗುತ್ತೆ ಅಂದ್ರಲ್ಲ. ನನ್ನ ಮಾತು ನೀವು ಕೇಳ್ತೀರ ಅಂದ್ಮೇಲೆ ನಿಮ್ ಮಾತು ನಾನು ಕೇಳಬೇಕು ಪಾಪ. ಈಗ ಹೆಂಗಿದ್ರು ಮಾಡಿಸ್ತಿದೀವಿ, ಅದ್ರ ಜೊತೆ ಒಂದೊಂದು ಮೊಟ್ಟೆನೂ ಹಾಕ್ಬಿಡಂಗ್ ಕಡ್ರಲ್ಲ. ಮೊಟ್ಟೆನೂ ತಗೊಂಬಂದ್ಬಿಡ್ರಿ. ಈಗ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಒಂದ ಜಾಸ್ತಿ ನಂಗೇನು ತಗೊಂಬನ್ನಿ. ಮೊಟ್ಟೆದೂ ಬೇಯಿಸಿ ಸೈಡಲ್ಲಿ ಮೊಟ್ಟೆನೂ ಕೊಟ್ಬಿಟ್ರೆ ಆಗುತ್ತೆ. ಈಗ ಏನೇನು ಐಟಮ್ ಹೇಳ್ತೀನಿ ಒಂದ್ಸಲಿ ನೋಡ್ಕೊಂಬಿಡ್ರಿ. ಈಗ ಬಟ್ರ್ ಕರಿತೀವಿ ಅಂದ್ರೆ ಬಟ್ರಿಗೆ ಹೇಳೋದಕ್ಕೆ ಮಟನ್ ಸಾಂಬಾರು, ಮಟನ್ ಕಾಳುಗೊಜ್ಜು, ಚಿಕನ್ ಫ್ರೈ, ಚಿಕನ್ ಕಬಾಬು, ಮೊಟ್ಟೆ, ಮುದ್ದೆ, ಅನ್ನ, ಇಷ್ಟು ಕಂಡ್ರಪ್ಪ. ಸರಿನಾ? ಹಂಗೆ ಐಟಮ್ಗಳು ತಗೊಂಬರಕ್ ಹೋಗ್ಬೇಕಾದ್ರೆ ಈಗ ಭಟ್ರಿಗೆ ಹೇಳ್ಬಿಡಿ ಇಷ್ಟು ಜನಕ್ಕೆ ಊಟ
ಇಷ್ಟು ಜನಕ್ಕೆ ಅಡಿಗೆ ಮಾಡಬೇಕು, ರೈಸು ಮಟನ್ ಸಾಂಬಾರು ಇವೆಲ್ಲನೂ ಹೇಳ್ಬಿಟ್ಟು ಅವ್ರ ಐಟಮ್ ಎಲ್ಲ ಬರೆಸ್ತಾರೆ. ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಮತ್ತೆ ಕಬಾಬ್ ಮಾಡೋದಕ್ಕೆ ಎಣ್ಣೆ ಬೇಕಾಗುತ್ತೆ. ಇನ್ನು ಮಸಾಲೆ ಐಟಮ್ಗಳು ಏನೇನು ಬೇಕು, ಸೌತೆಕಾಯಿ ಅಂತೆ, ನಿಂಬೆ ಹಣ್ಣಂತೆ, ಏನೇನು ಬೇಕು ಪ್ರತಿಯೊಂದನ್ನು ಬರೆಸ್ಕೊಂಡ್ಬಿಟ್ಟು ಅಕ್ಕಿ ಒಂದ್ಸ ಏನಾರ ಇರ್ಲಿ ಅವ್ರ ಭಟ್ರು ಏನು ಬರೀತಾರೋ ಐಟಮ್ಗಳು ಅವ್ರಕ್ಕಿಂತ ಸ್ವಲ್ಪ ಜಾಸ್ತಿ ಅನ್ನಂಗೇನೆ ತಗೊಂಬನ್ನಿ. ಉಳಿದ್ರೆ ಬೇಕಾದ್ರೆ ನಮ್ಮ ಮನೆಯವ್ರಿಗೇನೆ ಆಗುತ್ತೆ, ನಮ್ಮವ್ರಿಗೇನೆ ಆಗುತ್ತೆ, ಏನ್ ತೊಂದರೆ ಏನಿಲ್ಲ. ಐಟಮ್ಗಳು ಸ್ವಲ್ಪ ಜಾಸ್ತಿ ಅನ್ನಂಗೇನೆ ತಗೊಂಬನ್ನಿ. ಈಗ ರಮೇಶನ್ ಕಾರ್ ಐತಲ್ವಾ ಮಂತವ, ಅವನ್ ಕಾರ್ ಇದ್ರೆ ಅವನ್ನೆಲ್ಲಾರು ಹೋಗಿದ್ರೆ ಏನ್ ಪರವಾಗಿಲ್ಲ. ನನ್ನ ಕಾರೇ ತಗೊಂಡು ಹೋಗ್ಬಿಟ್ಟು ಬೇಗ ಐಟಮ್ಗಳೆಲ್ಲ ತಗೊಂಬಂದ್ಬಿಡಿ. ನೀವು ಸಾಕಾಗಿದ್ದೀರ ಕಣ್ರಲ್ಲ, ಬೆಳಿಗ್ಗೆಯಿಂದಾನು ಪಾಪ ನಿಂತು ಸಾಕಾಗ್ಬಿಟ್ಟಿದ್ದೀರಾ. ಒಂದ್ ಕೆಲಸ ಮಾಡ್ರಿ, ಒಳ್ಳೆ ಚೆನ್ನಾಗಿ ಅಡುಗೆ ಮಾಡೋರು ಭಟ್ರಿಗೇನೆ ಕರೆಸ್ಬಿಡ್ರಿ. ಮಾತ್ರ ಒಳ್ಳೆ ಅಡುಗೆ ಚೆನ್ನಾಗಿರ್ಬೇಕು, ರುಚಿಯಾಗಿರ್ಬೇಕು. ಒಂದು 4-5 ಗಂಟೆಗೆ ಒಟ್ನಲ್ಲಿ 6 ಗಂಟೆ ಅಷ್ಟರಲ್ಲಿ ಊಟಕ್ಕೆ ಹಾಕ್ಸಂಗೆ ರೆಡಿ ಮಾಡಿಸ್ಬಿಡ್ಬೇಕು. ಭಟ್ರಿಗೆ ಹೇಳ್ಬಿಡು. ಅಲ್ಲ ಕಣ್ಲ ಪಾಪ, ಒಂದ್ 25 kg ಮಟನ್ನು, ಚಿಕನ್ ಒಂದ್ 20 kg ಸಾಕಾಗಲ್ವೇಂದ್ರ? ಅಣ್ಣ ಮಟನ್ ಸಾಕಾಗಲ್ಲ ಕಣ, ಒಂದ್ 40 kgನಾದ್ರೂ ಮಟನ್ ಬೇಕು ಕಣ. ಸಾಕಾಗಲ್ಲ. ಒಂದ್ 40 kg ಮಟನ್ನು, ಒಂದ್ 25 kg ಚಿಕನ್ ತರಿಸ್ಬಿಡೋಣ. ಈಗ ಕಬಾಬು ಮಾಡ್ಬೇಕು ಅಂತ ಹೇಳ್ತಿದಾರಲ್ಲ, ಅದಕ್ಕೆ ನಾನು ಹೇಳ್ತಿರೋದು. ಸರಿನಾ? ಒಂದ್ 40 ಕಡಿಮೆ ಅಂದ್ರೂ ಒಂದ್ 35-40 kg ಮಟನ್ ಬೇಕೇ ಬೇಕು. ಈಗ ನಮ್ಮ ಮನೇಲಿ ಫಂಕ್ಷನ್ ಮಾಡ್ತಿದೀವಿ ಅಂದ್ರೆ ಬಂದೇ ಬರ್ತಾರೆ ಕಣ ಎಲ್ಲಾರು. ಹಂಗಂತೀಯನಪ್ಪ? ಸರಿ ಕಳ್ಳ ರಂಗಜ್ಜ, ಆಯ್ತು, ನೀನ್ ಹೆಂಗ್ ಹೇಳ್ತೀವ ಹಂಗೆ ಕಣ, ನಂದೇನಿಲ್ಲ. ಪಾಪ ಹಂಗೆ ಅವನು ದಿಲೀಪ್ ಅನ್ನೋನು ಮಂತವಿರ್ತಾನೆ, ಅವನಿಗೂ ಕರ್ಕೊಂಡೋಗ್ರಲ್ಲ, ಅವನು ಬರ್ತಾನೆ.